ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸಂಡೇ ಒಂದು ಎಂಗೇಜ್ಮೆಂಟ್ ಇತ್ತು, ಹಾಗಾಗಿ ನಾನು ಸ್ಯಾಟರ್ಡೇನೇ ಎಲ್ಲ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಪ್ಯಾಕಪ್ ಮಾಡಿಕೊಂಡು ಸಂಡೇ ಮಾರ್ನಿಂಗ್ ವೆನ್ಯೂಗೆ ಹೋದೆ. ವೆನ್ಯೂಗೆ ಹೋದಾಗ ಆಲ್ಮೋಸ್ಟ್ ಎಲ್ಲ ಫ್ಲವರ್ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಗಿತ್ತು ಚೌಟ್ರಿಲಿ. ಸೊ ಸ್ಟೇಜ್ ಕಂಪ್ಲೀಟಾಗಿ ಖಾಲಿ ಇತ್ತು. ಸೊ ಹಾಗಾಗಿ ನಾವು ಬೇಗ ಪ್ಲೇಟ್ಸ್ನೆಲ್ಲ ಜೋಡಿಸ್ಕೊಂಡ್ವಿ, ಸ್ಟ್ಯಾಂಡ್ಸು ಡಾಲ್ಸ್ನೆಲ್ಲ ಸೆಟಪ್ ಮಾಡಿದ್ವಿ. ಸೊ ಕಂಪ್ಲೀಟ್ ಇದು ನೋಡ್ತಾ ಇರ್ಬೋದು, ಇದೊಂದು ಚಾಕ್ಲೇಟ್ ಡಾಲು ಅವರೇ ಕಸ್ಟಮೈಸ್ ಮಾಡ್ಕೊಂಡಿರೋದು, ಇದೇ ರೀತಿ ಬೇಕು ಅಂತ ಹೇಳಿ. ಸೊ ಏನು ಪೇರ್ ಡಾಲ್ಸ್ ನೋಡ್ತಿದ್ದೀರಾ, ಇವೆಲ್ಲ ನಾವು ಸೆಟಪ್ ಮಾಡಿ ಕೊಟ್ಟಿದ್ವಿ. ಸೊ ಹಿಂದಗಡೆ ಒಂದು ಲೈನ್ ಕಂಪ್ಲೀಟಾಗಿ ಫ್ರೂಟ್ಸ್ ಬಂದಿತ್ತು, ಹಾಗೆ ಮುಂದಗಡೆ ಒಂದು ಲೈನ್ ಕಂಪ್ಲೀಟಾಗಿ ಡಾಲ್ಸ್ ಬಂದಿತ್ತು. ಹಾಗೆ 3 ಸ್ಟೆಪ್ಪಲ್ಲಿ ನಾವು ಜೋಡಿಸಿದ್ವಿ. ಹಾಗೆ ಕೊಬ್ಬರಿ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಯಾರಿಗೆಲ್ಲ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಇದು ಎಂಗೇಜ್ಮೆಂಟ್ ಆಗಿದ್ದರಿಂದ ಇಲ್ಲಿ ಅರ್ಶಿನ ಕೊಟ್ಟೋ ಶಾಸ್ತ್ರ ಹಾಗೆ ಎಂಗೇಜ್ಮೆಂಟ್ ಶಾಸ್ತ್ರ ಗೊಂಬೆಗಳನ್ನು ನಾವು ಇಡಬೇಕಾಗಿತ್ತು. ಸೊ ಎರಡನ್ನೂ ನಾವು ಪ್ಲೇಸ್ ಮಾಡಿದ್ದೀವಿ. ಹಾಗೆ ಹುಡುಗ ಹುಡುಗಿ ಬಟ್ಟೆ ಕೂಡ ನಾವು ಇಲ್ಲಿ ಇಟ್ಟಿದ್ವಿ. ಫ್ರೂಟ್ಸಿಗೆಲ್ಲ ಈ ಥರ ನಾವು ಡೆಕೋರೇಷನ್ ಮಾಡಿ, ರಿಯಲ್ ಫ್ಲವರ್ಸಿಂದನೂ ಡೆಕೋರೇಷನ್ ಮಾಡಿ, ಹಾಗೆ ಫ್ಲವರ್ ಆರ್ಚ್ ಕೂಡ ನಾನು ಇಲ್ಲಿ ಬಳಸ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಮೇನ್ ಅಟ್ರ್ಯಾಕ್ಷನ್ ಅಂತ ಹೇಳಿದ್ರೆ ಪಿಕಾಕ್ಸು. ಹಾಗೆ ಕಸ್ಟಮರು ಅವರ ಒಂದು ಜ್ಯುವೆಲ್ರಿ ಕೂಡ ನಮಗೆ ಕೊಟ್ಟಿದ್ರು, ಅದನ್ನು ಕೂಡ ನಾವು ಇಲ್ಲಿ ಪ್ಲೇಸ್ ಮಾಡಿದ್ವಿ. ಹಾಗೆ ಕೊಕೊನೆಟ್ ಬಂದು ಇದೇ ರೀತಿ ಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಕಸ್ಟಮೈಸ್ ಮಾಡಿದ್ವಿ. ಹಾಗೆ ಕಂಪ್ಲೀಟಾಗಿ ನಮ್ಮ ಈ ಒಂದು ಡೆಕೋರೇಷನ್ನ ನಾವು ಕಂಪ್ಲೀಟ್ ಮಾಡಿ ಕೊಟ್ಟು, ಇನ್ನು ರಿಂಗ್ ಪ್ಲೇಟರ್ ಬಂದುಬಿಟ್ಟು ಕ್ಲೈಂಟೇ ಕಸ್ಟಮೈಸ್ ಮಾಡಿ ಆಲ್ರೆಡಿ ತೊಗೊಬಂದಿದ್ರು. ಅದನ್ನು ನಾವು ಇಲ್ಲಿ ಜೋಡಿಸಿ ಪ್ಲೇಸ್ ಮಾಡಿದ್ದೀವಿ. ಹಾಗೆ ಜ್ಯುವೆಲ್ರಿ ಕೂಡ. ಹಾಗೆ ಈ ಒಂದು ಎಂಗೇಜ್ಮೆಂಟ್ ಶಾಸ್ತ್ರದಲ್ಲಿ ಮೇನ್ ಬೇಕಾಗಿರೋದೇ ಬಳೆ ಅಲ್ವಾ. ಸೊ ಹಾಗಾಗಿ 2 ರೀತಿಯ ಬಳೆಗಳನ್ನ ಇಲ್ಲಿ ಪ್ಲೇಸ್ ಮಾಡಿದ್ದೀವಿ. ಹಾಗೆ ರಾಧಾಕೃಷ್ಣನೂ ಕೂಡ ನಾವು ಪ್ಲೇಸ್ ಮಾಡಿದ್ದೀವಿ, ಗಣೇಶ ಕೂಡ ನಾವು ಇಲ್ಲಿ ಪ್ಲೇಸ್ ಮಾಡಿದ್ದೀವಿ. ಹಾಗೆ ಈ ಒಂದು ಎಂಗೇಜ್ಮೆಂಟ್ನ ಪ್ಲೇಟ್ ಡೆಕೋರೇಷನ್ನ ಕಂಪ್ಲೀಟ್ ಆ ಲುಕ್ ಹೇಗೆ ಬಂದಿದೆ ಅಂತ ನೋಡೋಣ ಬನ್ನಿ. 3, 2, 1. ನೋಡಿದ್ರಲ್ಲ ಫ್ರೆಂಡ್ಸ್, ಈವೆಂಟ್ ಎಷ್ಟು ಚೆನ್ನಾಗಾಯಿತು ಅಂತ ಹೇಳಿ. ಇನ್ನು ಬ್ಯಾಕ್ ಸೈಡ್ ಡೆಕೋರೇಷನ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಯಾರಿಗಾದ್ರೂ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ತುಮಕೂರಲ್ಲಿ. ಸೊ ಈವೆಂಟ್ ಮುಗಿಯೋ ತನಕನೇ 4 o'clock ಆಗಿತ್ತು. ಸೊ ವೆಯ್ಟ್ ಮಾಡಿ ನಮ್ಮ ಒಂದು ಮೆಟೀರಿಯಲ್ನ ನಾವು ತೊಗೊಂಡು, ಹಾಗೆ ಅವರ ಮೆಟೀರಿಯಲ್ನ ಅವರಿಗೆ ಪ್ರೊವೈಡ್ ಮಾಡಿ ನಾವು ಪ್ಯಾಕಪ್ ಮಾಡಿಕೊಂಡು ಈವೆಂಟ್ ಪ್ಲೇಸಿಂದ ಹೊರಡೋ ತನಕನೇ 5 o'clock ಆಯಿತು. ಅಲ್ಲಿಗೆ ನಮ್ಮ ಈವೆಂಟು ಮುಗ್ದಿತ್ತು. ಸೊ ಈ ಒಂದು ಡೆಕೋರೇಷನ್ ನಿಮಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿಯನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇನ್ಸ್ಟಾಗ್ರಾಮ್ನಲ್ಲೂ ನೋಡಿ ಫಾಲೋ ಮಾಡಿ. ಹಾಗೆ ನನ್ನ ವರ್ಕ್ ಕ್ಯಾಟ್ಲಾಗ್ ಅಲ್ಲಿರುತ್ತೆ, ಸೊ ನೀವು ಅಲ್ಲಿ ನೋಡ್ಬೋದು. ಹಾಗೆ ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್.